ಹಾಯ್ ಗಾಯ್ಸ್, ಹೇಗಿದ್ದೀರಾ? ಇವತ್ತಿನ ನಮ್ಮ ವಿಡಿಯೋ ದುಬೈ ಮೆಟ್ರೋದ್ದು ಮಾರ್ಯಾರೆ. ಮೆಟ್ರೋದಲ್ಲಿ ಹೇಗೆ ಹೋಗ್ತೇವೆ ನೋಡಿ. ಮೆಟ್ರೋ ದುಬೈದ್ದು ಯಾವಾಗ ಆಗಿದ್ದು ಗೊತ್ತುಂಟಾ? ಎಲ್ಲ ಹೇಳ್ತೇನೆ. ಈಗ ಮ್ಯಾಚ್ ನಮ್ಮ ದುಬೈಯಲ್ಲಿ ಕುಡ್ಲದವರು ಕೂಡ ಇದ್ದಾರೆ. ಕುಡ್ಲದವರು ಎಲ್ಲಿ ಇರ್ತಾರೆ ಅಲ್ಲಿ ಮ್ಯಾಚ್, ಅಂಡರ್ ಮ್ಯಾಚ್, ಅದು ಕೂಡ ಇರಲೇಬೇಕು. ಹಾಗಾಗಿ ಊರಲ್ಲಿ ಮಾತ್ರ ಅಲ್ಲ, ಕುಡ್ಲದಲ್ಲಿ ಮಾತ್ರ ಅಲ್ಲ, ದುಬೈಯಲ್ಲಿ ಕೂಡ ಅಂಡರ್ ಮ್ಯಾಚ್ ಇರುತ್ತೆ. ಅಂಡರ್ ಮ್ಯಾಚ್ ಇಟ್ಟಿದ್ದಾರೆ. ಹಾಗಾಗಿ ಕ್ರಿಕೆಟ್ ಮ್ಯಾಚಿಗೆ ಹೋಗ್ತಾ ಇದ್ದೇವೆ. ದುಬೈ ಮೆಟ್ರೋಗೆ ತಲುಪಿದ್ದೇವೆ. ಒಳಗೆ ಎಲ್ಲ ಕೂಲ್ ಎ ಸಿ ಉಂಟು. ಹಾಗಾಗಿ ಮಾರ್ಯಾರೆ ಕೆಳಗೆ ಹೋಗ್ತಿದ್ದೇವೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂಡರ್ ಗ್ರೌಂಡ್ ಹೋಗಬೇಕು ಮೆಟ್ರೋ ನಮ್ಮ. ಹಾಗೆ ಮೇಲೆಗಡೆ ಅಲ್ಲ, ಬುರ್ಜುಮಾನ್ ಕರಾಮದ ಹತ್ರ ಅಂಡರ್ ಗ್ರೌಂಡ್ ಹೋಗಬೇಕು. ಅಂಡರ್ ಕ್ರಿಕೆಟ್, ಅಂಡರ್ ಗ್ರೌಂಡು ಮೆಟ್ರೋ. ಹಾಗಾಗಿ 2 ಸ್ಟೇಜ್ ಕೆಳಗೆ ಹೋಗ್ಬೇಕು ಮೆಟ್ರೋಗಾಗಿ. ಹಾಗಾಗಿ ಹೋಗ್ತಾ ಇದ್ದೇವೆ ಅಣ್ಣನ ಜೊತೆ ಮತ್ತು ನಮ್ಮ ಇನ್ನೊಬ್ಬ ಗೆಳೆಯನ ಜೊತೆ ಹೋಗ್ತಾ ಇದ್ದೇವೆ. ಮೆಟ್ರೋಗೆ ಒಂದು ಕಾರ್ಡ್ ಬೇಕು, ಕಾರ್ಡ್ ಇದ್ರೆ ಆಯಿತು. ಈ ಮೆಟ್ರೋ ಸ್ಟಾರ್ಟ್ ಆದದ್ದು 2005 ಪ್ಲ್ಯಾನಿಂಗ್ ಎಲ್ಲ ಮಾಡಿ ಜಪಾನ್ನವರಿಗೆ ಕಾಂಟ್ರಾಕ್ಟ್ ಮಾಡಿ ಕೊಟ್ಟದ್ದು. ಜಪಾನ್ನವರು 2006 ಕೆಲಸ ಸ್ಟಾರ್ಟ್ ಮಾಡಿ 2009 ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮದು ಪಂಪೆಲ್ ಸರ್ಕಲ್ ಸಮೇತ ಎಷ್ಟು ವರ್ಷ ಬೇಕಾಯಿತು ಮಾರೆ ಆಗಲಿಕ್ಕೆ. ಹಾಗಾಗಿ ಇದು ಖಾಲಿ 2006 2009 ಮಾಡಿ ಮುಗಿಸಿದ್ದಾರೆ, ಖಲಾಸ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ಹೋಗ್ತಾ ಇದ್ದೇವೆ. ಇದು ದುಬೈ ಒಳಗಡೆ ಹೇಗುಂಟು ನೋಡಿ, ಫುಲ್ ಎ ಸಿ. ಒಂದು ಚೂರು ಕೂಡ ಆಯಾಸ ಅಂತೂ ಆಗೋದಿಲ್ಲ, ದೊಂಬಿಲ್ಲ, ಏನಿಲ್ಲ, ಬೆವರು ಕೂಡ ಇಲ್ಲ. ಹಾಗಾಗಿ ಈಗ ನಾನು ಅದು ಕಾರ್ಡ್ ತೋರಿಸ್ತೇನೆ. ಆ ಕಾರ್ಡ್ ಇರಬೇಕು. ಇದು ಕಾರ್ಡ್, ಇದು ನನ್ನ ಕೈಯಲ್ಲಿರುವ ಈ ಕಾರ್ಡು ಇರಲೇಬೇಕು. ನಾಲ್ ಕಾರ್ಡ್ ಅಂತ ಹೇಳ್ತೇವೆ. ಇಲ್ಲಿ ಪಂಚ್ ಮಾಡಬೇಕು. ಪಂಚ್ ಮಾಡಿ ಒಳಗೆ ಹೋಗಬೇಕು. 10 ದಿರಮ್ಗಿಂತ ಜಾಸ್ತಿ ಇರಬೇಕು. ಈಗ ಪಂಚ್ ಮಾಡುವಾಗ ಇದು ಓಪನ್ ಆಗುತ್ತೆ. ಎಲ್ಲ ಸಿಸ್ಟಮ್ ಆಟೋಮೆಟಿಕ್, ಫುಲ್ಲು ಆಟೋಮೆಟಿಕ್ ಇತ್ತೆ. ಹಾಗಾಗಿ ಇಲ್ಲಿಂದ ನಾವು ಈ ಸ್ಟೆಪ್ಸಲ್ಲಿ ಹೋಗ್ತೇವೆ. ಈಗ ಫುಲ್ ಕ್ಲೀನ್ ಇರುತ್ತೆ ದುಬೈ ಮೆಟ್ರೋ. 4 ನಿಮಿಷ 2 ನಿಮಿಷಕ್ಕೊಮ್ಮೆ ಮೆಟ್ರೋ ಬರ್ತಾ ಇರುತ್ತೆ. ಹಾಗಾಗಿ ಹೋಗ್ತಾ ಇದ್ದೇವೆ ನಾವು ಡೌನ್. ಫುಲ್ ಲೈಟಿಂಗ್ ಆಗಿ ಜಿಗಿಬಿಗಿ ಇರುತ್ತೆ ದುಬೈ ಮೆಟ್ರೋ. ಹಾಗಾಗಿ ನಾವೀಗ ದುಬೈ ಮೆಟ್ರೋನತ್ತ ಸಾಗ್ತಾ ಇದ್ದೇವೆ ಅಂತ ನಾನು ಡೊಂಬರ ಆಡ್ತಾ ಇದ್ದೇನೆ. ಮ್ಯಾಚಿಗೆ ಹೋಗ್ತಾ ಇದ್ದೇವೆ. ಅಂಡರ್ ಮ್ಯಾಚ್ ಮ್ಯಾಂಗ್ಳೂರು ನಮ್ಮ ಕುಡ್ಲದವರೇ ಮಾಡಿದ್ದು, ಊರಿನವರದೇ. ಹಾಗಾಗಿ ಎಲ್ಲ ಟೀಮ್ ಬಂದಿದೆ. ಜನ ನೋಡಿ ಗೈಸ್, ದುಬೈ ಮೆಟ್ರೋದಲ್ಲಿ ಜನ ನೋಡಿ, ಫುಲ್ಲಾಗುತ್ತೆ. ಫುಲ್ಲು ಆಪುಂಡು ಏಪಲ್ಲ ಬಲ್ಪುಗಂತೂ ಕಾರ್ದಿಯರ ಅಪ್ಪಜಿ ಅಂಚದು ವೀಡಿಯೋ ಅಂತೂ ತೆಗಿಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ತೆಗಿತಿದ್ದೇನೆ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದಲ್ಲ. ಹಾಗಾಗಿ ಮೆಟ್ರೋದ್ದು ಹೀಗೆ ನಿಲ್ಲಬೇಕು ಸಾಲಲ್ಲಿ. ಮೆಟ್ರೋ ಬಂತು ನೋಡಿ, ಮೆಟ್ರೋ ಬಂತು. ಇದು ಅಂಡರ್ ಗ್ರೌಂಡ್ ಇದ್ದೇವೆ ನಾವು ಈಗ. ಫುಲ್ಲು ಎಲ್ಲ ಮಿಷಿನಲ್ಲಿ ಅಂಡರ್ ಗ್ರೌಂಡಲ್ಲಿ ಇದೆ. ನಮ್ಮ ಪಡೀಲಲ್ಲಿ ಉಂಟಲ್ಲ ಗೋರಿ ಮಾಡಿದ್ದು ಫ್ಲೈಓವರ್, ಅಂಡರ್ಗ್ರೌಂಡ್ ಫ್ಲೈಓವರ್ 2 ಉಂಟಲ್ಲ, ಹಾಗೆಲ್ಲ ಇದು. ಇಲ್ಲಿ ಲೀಕೇಜ್ ಎಲ್ಲ ಏನಿಲ್ಲ, ಹಾಗೆ ಜಪಾನ್ನವ್ರು ಮಾಡಿದ್ದಾರೆ. ಹಾಗಾಗಿ ಮೆಟ್ರೋ ಒಳಗಡೆ ಕ್ಲೀನು, ಡ್ರೈವರ್ ಇಲ್ಲ, ಏನಿಲ್ಲ, ಫುಲ್ಲು ರಿಮೋಟ್ ಕಂಟ್ರೋಲ್ ಥರ ಮಾಡಿದ್ದಾರೆ ಮೆಟ್ರೋ. ಎಲ್ಲಿಂದಲೇ ಕೂತ್ಕೊಂಡು ರನ್ ಮಾಡ್ತಾರೆ ಮೆಟ್ರೋ. ಇದೀಗ ಒಳಗಡೆ ಬಂದ್ವಿ. ಫುಲ್ಲು ನೋಡಿ, ರಶ್ ನೋಡಿ, ಯಾವಾಗಲೂ ಇರುತ್ತೆ ದುಬೈ ಮೆಟ್ರೋದಲ್ಲಿ. ಇದು ಮಾಮೂಲು, ಇದಕ್ಕಿಂತ ರಶ್ ಇರುತ್ತೆ. ಕೆಲವೊಮ್ಮೆ ಸೀಟ್ ಸಿಗುತ್ತೆ, ಹೇಳಲಿಕ್ಕಾಗೋದಿಲ್ಲ, ನಸೀಬೇಕು. ಮೇಲೆದೆಲ್ಲದು ಮ್ಯಾಪು ದುಬೈ ಮೆಟ್ರೋದ್ದು, ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ಮೆಟ್ರೋ ಇರುತ್ತೆ. ಅದೆಲ್ಲ ಒಂದೊಂದು ಡೆಸ್ಟಿನೇಷನ್ ಉಂಟು ಅದರಲ್ಲಿ. ಹಾಗೆ ಮೆಟ್ರೋದಲ್ಲಿ ಹೋದರೆ ಚೀಪ್ ಆ್ಯಂಡ್ ಬೆಸ್ಟ್. ಹಾಗಾಗಿ ಜನಸಾಮಾನ್ಯರ ಮೆಟ್ರೋ, ನಮ್ಮಂಥ ಹಣ ಇಲ್ಲದವರದ್ದು ಮೆಟ್ರೋ. ಸಭೆಯಲ್ಲಿ ಓಡಾಡುವುದು ನಮಗೆ ಇಷ್ಟ. ಒಬ್ಬನೇ ಎಲ್ಲ ಕಾರಲ್ಲಿ ಓಡಾಡುತ್ತೆ, ಸಭೆಯಲ್ಲಿ ಹೋಗಬೇಕು. ಅದು ಮ್ಯಾಪ್ ನಾನು ಮೇಲೆ ತೋರಿಸ್ತಾ ಇದ್ದೇನೆ. ಎಲ್ಲ ರೀತಿಯ ಎಲ್ಲ ಊರಿನ ಜನರು ಇಲ್ಲಿ ಇರ್ತಾರೆ ಮಾರೆ. ಹಾಗಾಗಿ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಪುನಃ ಓಲ್ಡ್ ವಿಂಟೇಜ್ ವೆಹಿಕಲ್ ಇದೊಂದು ಶೋರೂಮ್ ಉಂಟು, ಅದನ್ನು ಕೂಡ ತೋರಿಸ್ತೇನೆ. ಗ್ರೌಂಡ್ ತೋರಿಸ್ತೇನೆ. ಇಲ್ಲೆಲ್ಲ ಗ್ರೌಂಡೆಲ್ಲ ಮೊದಲೇ ಬುಕ್ ಮಾಡಿಡಬೇಕು, ಅಷ್ಟು ಬುಕ್ಕಿಂಗ್ಸ್ ಇರುತ್ತೆ. ನಾವು ಫ್ಲೈಟ್ ಬುಕ್ ಮಾಡಿದಾಗೆ ನಿನ್ನೆ ಬಂದು ಬುಕ್ ಮಾಡಿದ್ರೆಲ್ಲ ಊರಿನಲ್ಲಿ ಇದ್ದಾಗೆ ಸಿಗೋದಿಲ್ಲ. ನೆಹರು ಮೈದಾನದಾಗೆ ಯಾವಾಗಲೂ ಫ್ರೀ ಇರುತ್ತೆ, ಹಾಗೆ ಇರುವುದಿಲ್ಲ, ಬುಕ್ ಮಾಡಬೇಕಾಗುತ್ತೆ. ಹಾಗಾಗಿ ಹೋಗ್ತಾ ಇದ್ದೇವೆ. ಮೆಟ್ರೋ 2 ಮೆಟ್ರೋ ಚೇಂಜ್ ಮಾಡಬೇಕು. ಹಾಗಾಗಿ ಈಗ ಈ ಮೆಟ್ರೋ ಈಗ ಸ್ಟಾಪ್ ಬಂತು. ನಾವೀಗ ಮೆಟ್ರೋಯಿಂದ ಹೋಗಿ ಲಿಫ್ಟಲ್ಲಿ ಮೇಲೆ ಹೋಗಿ ಇನ್ನೊಂದು ಮೆಟ್ರೋ ಹಿಡಿಬೇಕು. ಓಡಬೇಕು ಓಡು ಬಸ ಓಡು.
ಮೆಟ್ರೋ ಬಂದು ಇದು ಲಿಫ್ಟಲ್ಲಿ ನೋಡಿ ಹೇಗೆ ಓಡಿ ಬರ್ತಾರೆ ನೋಡಿ, ಯಾಕಂದರೆ ಫುಲ್ ಆಗುತ್ತೆ, ಹಾಗಾಗಿ ನಿಂತಿದ್ದೇವೆ ಈಗ. ಅದೇ ಗೈಸ್ ಈಗ ಮೇಲೆ ಹೋಗ್ತಿದ್ದೇವೆ, ಲಿಫ್ಟಲ್ಲಿ ಮೇಲೆ ಹೋಗ್ತಿದ್ದೆ, ಜನ ಎಲ್ಲ ಅಲ್ಲಿ ಇಲ್ಲಿ ಇದರಲ್ಲಿ ಹೋಗ್ತಿದ್ದಾರೆ, ಯಾವುದರಲ್ಲಿ ಮೆಟ್ಲಲ್ಲಿ ಅಂದರೆ ಆಟೋಮೆಟಿಕ್ ಮಿಷಿನ್ ಅದು. ನಾವು ಸ್ವಲ್ಪ ಪಾಶ್, ಅದರಲ್ಲಿ ಕೂಡ ಪಾಶ್, ಹಾಗಾಗಿ ಲಿಫ್ಟಲ್ಲಿ ಹೋಗ್ತಾ ಇದ್ದೇವೆ ಮೇಲೆ. ಈಗ ಲಿಫ್ಟ್ ಮೇಲೆ ಹೋಗ್ಲಿಕ್ಕೆ ಕೂಡ ಅಲ್ಲಿ ನೂರ್ತಾ ಇರ್ತಾರೆ ಮಾರೆ, ಅದು ಬಂದು ಕೂಡ ಆಗೋದಿಲ್ಲ, ಸ್ವಿಚ್ ಕೂಡ ಒತ್ತುವುದಿಲ್ಲ ಯಾರು ಕೂಡ. ನಾವು ಈ ಡೇಯಲ್ಲಿದ್ದೇವೆ, ಅವರು ಆ ಡೇಯಲ್ಲಿ ಬಟನ್ಸ್ ಅಲ್ಲಿ ಇರೋದು. ಇಲ್ಲಿ ಕೂಡ ಉಂಟು ಬಟನ್ಸ್, ಅದು ಒತ್ತಲಿಕ್ಕೆ ಆಚೆ ಕಡೆ ಹೋಗಬೇಕು. ನುಗ್ಗಲುವಾಗಿ ನಮ್ಮ ಬಸ್ಸಲ್ಲಿ ಇರ್ತದಲ್ಲ ಒಮ್ಮೊಮ್ಮೆ, ಬೆಳಿಗ್ಗಿದ್ದು ಬಸ್ಸೆಲ್ಲ ರಶ್ ಆಗಿರ್ತದೆ, ಹಾಗೆ ಇದು ಲಿಫ್ಟ್ ಇರುತ್ತೆ ಹಾಗೆ. ಈಗ ಮೇಲಕ್ಕೆ ಬಂದ್ವಿ, ಮೇಲಕ್ಕೆ ಈಗ ಇಲ್ಲಿ ಬಂದ್ವಲ್ಲ, ಈಗ ಇಲ್ಲಿಂದ ಇನ್ನೊಂದು ಮೆಟ್ರೋ ಹಿಡಿಬೇಕು, ಅದು ರೆಡ್ ಲೈನಲ್ಲಿ ಬಂದದ್ದು, ಈಗ ಗ್ರೀನ್ ಲೈನ್ ಹಿಡಿಬೇಕು, ಓಡಿ ಹೋಗ್ಬೇಕು, ಯಾಕಂದರೆ ಮ್ಯಾಚ್ ಈಗ ಸ್ಟಾರ್ಟ್ ಆಗ್ತದೆ. ನಾವು ಸ್ವಲ್ಪ ಲೇಟ್ ಹೊರಟ್ವಿ, ಹಾಗಾಗಿ ಈಗ ಚಾಕುಣ್ಯತೆಯಿಂದ ಈಗ ಚಾಕು ಅಲ್ಲ ಮಾರೆ ಅಲ್ಲಿಂದ ಈಗ ನಾವು ರಪ ಓಡಬೇಕು. ಇಲ್ಲಿ ಫುಲ್ ರಶ್, ಇದಕ್ಕೆ ಕೂಡ ಸ್ಟೆಪ್ಸಲ್ಲಿ ಹೋಗ್ಲಿಕ್ಕೆ ಕೂಡ ರಶ್. ಹಾಗಾಗಿ ದುಬೈಯಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಮಾರೆ, ಊರಿನವರು ಕುಡ್ಲದವರೆಲ್ಲ ಜಾಸ್ತಿ ಇದ್ದಾರೆ ಎಲ್ಲರೂ. ಖಾಲಿ ತುಳು ಮಾತಾಡಿದರೆ ಗೊತ್ತಾಗ್ತದೆ ಆ ಕುಡ್ಲದಾಯಿ, ಕನ್ನಡದಲ್ಲಿ ಮಾತಾಡಿದರೆ ಆ ಊರಿನವ, ಹಂಗೆ ಹೇಳ್ತಾರೆ. ಹೆಸರುಂಟಪ್ಪ, ಕರ್ನಾಟಕ ಕುಡ್ಲ ಹೆಸರುಂಟು, ಕೇಳಿದ್ರೊಮ್ಮೆ ಹೇಳ್ತಾರೆ ಕರ್ನಾಟಕ ಕುಡ್ಲ ಅಂತ. ಹಾಗಾಗಿ ಹೋಗ್ತಾ ಇದ್ದೇವೆ ಕೆಳಗಡೆ ಗಾಯ್ಸ್. ಅದೇ ಈಗ ಹೋಗ್ತಾ ಇದ್ದೇವೆ, ಈಗ ಇನ್ನೊಂದು ಟ್ರೈನ್ ಹಿಡಿಬೇಕು, ಮೆಟ್ರೋ ಸ್ಟೇಷನ್ ಹತ್ರ ರೈಲ್ ಹಿಡಿಬೇಕು ಗಾಯ್ಸ್. ಕೆಳಗೆ ಬರ್ತಾ ಇದ್ದೇವೆ ನೋಡಿ, ಹೋಯ್ತಷ್ಟೇ ಒಂದು ಮೆಟ್ರೋ. ಸ್ವಲ್ಪ ಮುಂಚೆ ಬಂದಿದ್ರೆ ಆಗ್ತಿತ್ತು. ಜನ ನೋಡಿ ಅಂದೆ ಮೆಟ್ರೋ ಹತ್ರ, ಹೀಗೆ ನೋಡಿದಿರಾ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಇರಬೇಕು. ಇಲ್ಲಿ ಕೂಡ ಮೆಟ್ರೋ ಉಂಟು, ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇದು 2000 ಈಗ ಇನ್ನೊಂದು ಮೆಟ್ರೋದಲ್ಲಿ ನೋಡಿ, ಇದು ಹೊಸತ್ತು ಮೆಟ್ರೋ, ಇದೆಲ್ಲ ಡಿಜಿಟಲೈಸ್ ಆಗಿದೆ ಎಲ್ಲ. ನಮ್ಮದು 2009 ಮೆಟ್ರೋ ಬಂದಿದೆ ದುಬೈಗೆ, ಭಾರಿ ಗ್ರೇಟ್ ಅಲ್ಲ. 2006 ನಮ್ಮ ಜಪಾನ್ನವರು ಏನು ಬೇಕಾದರೂ ಮಾಡ್ತಾರೆ. ನಮ್ಮ ಹಣ ನೋಡಿ, ನಮ್ಮ ಹಣ ಮೀಸೆ ತಿರುಗಿಸ್ತಾ ಇದ್ದಾರೆ ನಮ್ಮ ಹಣ ಕೊಡ್ಲದ ಅಣ್ಣ ಮೀಸೆ ತಿರುಗಿಸ್ತಾ ಇದ್ದಾರೆ, ಸ್ವಲ್ಪ ಶೋಕಿ ಮಾಡಲಿಕ್ಕೆ, ಜನಗಳ ಮುಂದೆ ಶೋಕಿ ಮಾಡಲು ಅಣ್ಣವರು ನಮ್ಮ ಮೀಸೆಯನ್ನು ತಿರುಗಿಸ್ತಾ ಇದ್ದಾರೆ. ಅವೇ ಪಣೊಂದಿತ್ತೆ ಗಾಯಸಿನಿ ಕ್ರಿಕೆಟ್ ತುಯರ ಪೋಂದುಲ್ಲ ಗೊಬ್ಬರೆಲ್ಲ ಉಂಡು. ಅಂಡರ್ ಆರ್ಮ್ ಕ್ರಿಕೆಟ್ ದುಬೈ ಅಂಚೆ ಮೆಟ್ರೋ ಪೋಂದುಲ್ಲ ಪೂರ ನಮ್ಮನೆ ಮಲ್ಪುಣ ಕುಡ್ಲದಕ್ಲೆ ಅಂಚೆ ಮಸ್ತ್ ಟೀಮ್ ಬೈದನು ಅಂಚ ಪೋಂದುಲ್ಲ ಈ ರಶ್ದ ಮೆಟ್ರೋಡು. ಅಂಚಂದ ಮೊನ್ನೆ ಮೀಸೆ ತಿರ್ಗೊಂದುಲ್ಲೆ ಅಣ್ಣಂತುಲ್ಲೆ ಮಾತೆಲ್ಲ ಬಾರಿ ಮೀಸೆ ತಿರ್ಗೊಂದುಲ್ಲೆ ಅನ್ನಿ ಹಾಗೆ ಝೂಮ್ ಮಲ್ಪುಣ ಹೆಂಗೆ ಖುಷಿ ಆಪುಣ ಒಂಜಿ ಮರ್ಯಾದೆ ಎಪ್ಪರೆ ತಿಕ್ಕು ನಾನು ತುಲಿ ಏತು ಶೋಕಿ ನಮ್ಮ ಮೊನ್ನೆ ಅಂಚ ಮೆಟ್ರೋಡು ಇತ್ತೆ ಎತ್ತು ಆಯ್ತೆ ಸ್ಟೇಷನ್ಗೆ ಅಲ್ಲಿ ತಿಡ್ದು ನಡ್ತೋ ಒಂದು ಪೋಡಿತ್ತೆ ಏಪ ಎತ್ತುಂಡ ಮಸ್ತ್ ಜನ ರಶ್ ಆತನು ಮಾತ್ರ. ಇಂದು ನಾರ್ಮಲ್ ರಶ್ ನೆಡ್ದಿಲ್ಲ, ಜಾಸ್ತಿ ರಶ್ ಇಪ್ಪುಂಡು. ನಮ್ಮ KSRTC ಬಸ್ ಇಟ್ಟು ಬೈಲಕ್ಕ ಬುಲ್ಪು ಕಾಲೇಜಿಗೆ ಪೂರ ನಮ್ಮ ಸೆಲ್ಫಿ ತೆತ್ತಿನ ಖುಷಿ ಇಟ್ಟು ಇನ್ನಿತ್ತೆ ಅಂಡರ್ ಗ್ರೌಂಡ್ ತಾದು ನಮ್ಮ ತುಲೆ ಬತ್ತು ಸ್ಟೇಷನ್ ಬಂತು. ಪೂರ ಟನಲ್ ಒಕ್ಕುದುನ ದುಬೈದಾಗಲು ಕೆಲವು ಸ್ಟೇಷನ್ ಟನಲ್ಡು ಒಕ್ಕುದು ಮೆಟ್ರೋ ಬರೋಡ್ ಆಗ್ತಾ ಹಿಡ್ದು ಮಿತ್ತಿಡ್ದು ರೋಡು ತಿರ್ತಿದ್ದು ಟನಲ್ ಅಂಚ ಮಲ್ದೆ ನಮ್ಮೈತೆ ಬೈದ ಹೊರಗೆ ಬಂದಿದ್ದೇವೆ ಗೈಸ್. ನಮ್ಮ ಹಣ ಇದ್ದಾನೆ ನಮ್ಮೊಟ್ಟಿಗೆ, ಹಾಗಾಗಿ ಹೊರಗಡೆ ಬಂದಿದ್ದೇವೆ. ಈಗ ಎಕ್ಸಿಟ್ ನೋಡಿ ರಪ್ಪ ಹೋಗ್ಬೇಕು. ಈಗ ಕ್ರಿಕೆಟ್ನತ್ತ ನಮ್ಮ ಚಿತ್ತ, ಎಲ್ಲರ ಚಿತ್ತ ನಮ್ಮ ಕ್ರಿಕೆಟ್ನತ್ತ ಗೈಸ್. ಈಗ ಎಕ್ಸಿಟ್ನತ್ತ ಹೋಗ್ತಾ ಇದ್ದೇವೆ. ಪೂರ ಮಾಲ್ಗೆ ಕನೆಕ್ಟ್ ಪೂರ ಇತ್ತೆ, ನಮ್ಮ ಏರ್ಪೋರ್ಟ್ ಹೋಗ್ಲ ಕನೆಕ್ಟ್ ಮೆಟ್ರೋನೇ ಪೂರ. ನಮ್ಮ ಬೆಂಗಳೂರು ಪೂರ ಆವೊಂದು ಅಂದಿತ್ತೆ. ಈಗ ಬೆಂಗಳೂರಲ್ಲೆಲ್ಲ ಆಗ್ತಾ ಉಂಟಾ ಅಂತ ಮಾಲ್ಗೆ ಕನೆಕ್ಟ್ ಮೆಟ್ರೋ ಮತ್ತು ನಮ್ಮ ಏರ್ಪೋರ್ಟ್ಗೆ ಕನೆಕ್ಷನ್ ಎಲ್ಲ ಇಲ್ಲಿ ಆವಾಗಲೇ ಆಗಿದೆ. 2009 ಪ್ಲ್ಯಾನಿಂಗ್ ಮಾಡಿದ್ದಾರೆ. ಒಂದು ಟನಲನ್ನು ಒಕ್ಕಿದ್ದಾರೆ, ಮತ್ತೊಂದು ಎಲ್ಲ ಮಾಲ್ಸಿಗೆ, ಮೇನ್ಲಿ ದುಬೈ ಮಾಲ್ಗೆ ಮತ್ತು ನಮ್ಮ ಏರ್ಪೋರ್ಟಿಗೆ ಮೆಟ್ರೋದಲ್ಲಿ ಹೋದರೆ ಆಯಿತು. ಡೈರೆಕ್ಟ್ ಎ ಸಿ ನಿಲ್ಲಿಕ್ಕಿಲ್ಲ ನೋಡಿ. ಇದೀಗ 4 ನಾನು ಪುನಃ ಎಕ್ಸಿಟಿಗೆ ಟ್ಯಾಪ್ ಮಾಡಬೇಕಿಲ್ಲಿ.
ಇಲ್ಲಾದರೆ ಫುಲ್ಲು ಫೈನ್ ಉಂಟು. ಮೆಟ್ರೋ ಒಳಗಡೆ ಡ್ರಿಂಕಿಂಗ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ನಿದ್ರೆ ಮಾಡಲಿಕ್ಕೂ ಇಲ್ಲ ಅಂತೆ. ಹಾಗಾಗಿ ಫುಲ್ಲು ಫೈನ್ ಹಾಕ್ತಾರೆ. ಏನು ಇಶ್ಯೂ ಇದ್ದರೂ ಆ ಮೆಟ್ರೋದ ಒಳಗಡೆ ಒಂದು ಸ್ಪೀಕರ್ ಇರುತ್ತೆ, ಆ ಬಟನನ್ನು ಒತ್ತಿ ಸ್ಪೀಕರಲ್ಲಿ ಹೇಳಬೇಕು ಎಂಥ ವಿಷಯ ಅಂತ. ಹಾಗೆಲ್ಲ ಸಿಸ್ಟಮ್ ಮಾಡಿದ್ದಾರೆ ಆವಾಗಲೇ. ಇದು ಟ್ಯಾಪ್ ಮಾಡಿದರೆ ಆಯಿತು, ಹೊರಗಡೆ ಹೋಗೋದು. ಮೊದಲೆಲ್ಲ ಈ ಚಿಕ್ಕ ಚಿಕ್ಕ ಸೈಕಲೆಲ್ಲ ತರ್ಬೋದಿತ್ತು ಮೆಟ್ರೋಗೆ, ಈಗ ಅದನ್ನೆಲ್ಲ ತೆಗೆದಿದ್ದಾರೆ. ಯಾಕಂದರೆ ಸ್ಪೇಸ್ ತುಂಬ ಜನ ಆಗಿದ್ದಾರೆ, ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಚಿಕ್ಕ ಚಿಕ್ಕ ಸೈಕಲನ್ನೆಲ್ಲ ತರಲಿಕ್ಕಿಲ್ಲ. ಮೊದಲು ತರ್ತಿದ್ರು, ಅದು ಕೂಡ. ಇದು ಫುಲ್ಲು ಎ ಸಿ, ಎಕ್ಸಿಟ್ವರೆಗೂ ಕೂಡ ಎ ಸಿ ಉಂಟು. ಹಾಗಾಗಿ ಆರಾಮ್ಸೆ ಹೋಗಿ ಬರ್ಬೋದು, ಬೆವರೊಂದು ಬರೋದಿಲ್ಲ, ಅದೊಂದು ಒಳ್ಳೆಯದು. ನಾವೀಗ ಕೈತಲ್ ತಲುಪಿದ್ದೇವೆ. ಹಾಗೆ ಕೈತಲಾಗಿ ನಾವೀಗ ನೋಡಿ ಈಗ ಎಕ್ಸಿಟ್ ಹತ್ರ ಬರ್ತಾ ಇದ್ದೇವೆ. ಹೌದು, ಎಕ್ಸಿಟ್ ಆಯಿತು. ಈಗ ಎಕ್ಸಿಟ್ ಕೆಳಗಡೆ ಬಂದರೆ ಎಕ್ಸಿಟ್. ಎಲ್ಲ ಮೆಟ್ರೋದಲ್ಲೂ ರೋಡ್ನ ಆ ಸೈಡ್ ಹೋಗಬೇಕಾದ್ರೂ ಇಲ್ಲ, ಅಲ್ಲೇ ಈಗ ಆಪೋಸಿಟ್ ಸೈಡ್ ಹೋಗಬೇಕಿದ್ರು ಮೆಟ್ರೋದಿಂದ ಡೈರೆಕ್ಟ್ ಹೋಗಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ರೋಡು ಕ್ರಾಸ್ ಮಾಡಬೇಕು, ಆ ಸಿಗ್ನಲ್ಗೆ ನಿಲ್ಲಬೇಕಂತ ಎಂಥ ಅವಶ್ಯಕತೆ ಇಲ್ಲ. ಅದೊಂದು ಮೆಟ್ರೋ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಗೈಸ್. ಹಂಗಾಗಿ ಒಳ್ಳೆ ಉಂಟು ನಮ್ಮ ದುಬೈ. ಎಲ್ಲ ಈಗ ಸ್ವಲ್ಪ ನಮ್ಮ ಟೀಮ್ ಇದ್ದೆಲ್ಲ ಜನ ಬಂದಿದ್ದಾರಾ ಇಲ್ವ ಗೊತ್ತಿಲ್ಲ, ಹೋಗ್ತಾ ಇದ್ದೇವೆ. ನಮಗೆ ಏನು ಇಲ್ಲದಿದ್ದೊಂದು ಸ್ಕೋರು ನೋಡಲಿಕ್ಕೆ ಆದರೆ, ಅಂದರೆ ಸ್ಕೋರ್ ನಮ್ಮದು ಟೀಮಿದ್ದು ಸ್ಕೋರ್ ನೋಡಬೇಕಲ್ಲ, ಅಲ್ಲೇ ಆದರೂ ಹೋಗಲಿಕ್ಕೆ ಸಿಗುತ್ತೆ. ಹೊರಗಡೆ ಬಂದು ದುಬೈ ಈಗ ಶಾರ್ಟ್ಕಟ್ ರೂಟಲ್ಲಿ ಓಡಿ ಹೋಗಬೇಕು. ಯಾಕಂದರೆ ಟೈಮ್ ಆಯಿತು. ಕಾರಲ್ಲಿ ಹೋಗಬೇಕಿತ್ತು, ಆದರೆ ಮೆಟ್ರೋದಲ್ಲಿ ಹೋಗುವ ಅವಶ್ಯಕತೆ ಬಂದರೂ ಕೂಡ ನನಗೊಂದು ವೀಡಿಯೋ ಮಾಡಲಿಕ್ಕೊಂದು ಖುಷಿ ಆಯಿತು ಇವತ್ತು. ಮೆಟ್ರೋದು ನಮ್ಮದು ದುಬೈ ಮೆಟ್ರೋ. ಹಾಗಾಗಿ 2 ಮೆಟ್ರೋ ಚೇಂಜ್ ಮಾಡಿ ಬಂದಿದ್ದೀವಿ. ಮೇಲೆಲ್ಲ ನೋಡ್ತಿದ್ದೆ, ಅದು ಮೆಟ್ರೋದೆಲ್ಲ ಎಲ್ಲ ಕಡೆಯಲ್ಲಿ ಮೆಟ್ರೋದು ಸ್ಟೈಲ್ ಒಂದೇ ಥರ ಮಾಡಿದ್ದಾರೆ ಈ ಜಪಾನ್ನವರು. ಹಾಗಾಗಿ ನೋಡಿ ಎಲ್ಲ ಕಾರೆಲ್ಲ ಸ್ಟಾಪ್ ನೋಡಿ, ಸಿಗ್ನಲ್ ಅಷ್ಟು ಇರುತ್ತೆ ಇಲ್ಲಿ, ಸಿಸ್ಟಮ್ಯಾಟಿಕ್. ಒಟ್ರಾಸಿ ಹೋಗ್ಲಿಕ್ಕಿಲ್ಲ, ಅಲ್ಲೇನು ಚೇಂಜ್ ಮಾಡಲಿಕ್ಕೆ ಎಲ್ಲ ತುಂಬ ಜಾಗ್ರತೆಯನ್ನು ಮಾಡಬೇಕು. ಬಸ್ಸು ನೋಡಿ ದುಬೈ ಬಸ್ಸಿದು ಕೂಡ ಒಂದಿನ ಮಾಡಬೇಕು. ಡಬಲ್ ಡೆಕ್ಕರ್ ಎಲ್ಲ ಈಗಲೂ ಉಂಟು ಇಲ್ಲಿ ದುಬೈಯಲ್ಲಿ. ಹಾಗಾಗಿ ದುಬೈದ್ದು ಸಾದಿ ಎಷ್ಟು ಕ್ಲೀನ್ ನೋಡಿ. ದುಬೈದ್ದು ಪಾತ್ವೆ ನೋಡಿ ಎಷ್ಟು ಕ್ಲೀನ್ ಉಂಟು. ಆ ಮೆಟ್ರೋದ್ದು ಅಲ್ಲಿ ಸೇತುವೆ ಮಾಡಿದ್ದಾರೆ, ಅದು ಕೂಡ ಕ್ಲೀನ್ ಇರುತ್ತೆ. ಕೆಳಗಡೆ ಅದು ಪಿಲ್ಲರ್ ಆಗಿರ್ಬೋದು, ಎಲ್ಲ ಕ್ಲೀನ್ ಇರುತ್ತೆ. ನಮ್ಮಲ್ಲಿ ಆದರೆ ಧೂಳು ಹಿಡಿದು ಅಬ್ಬೋ ಹಾಗೆಲ್ಲ ವಿಷಯ. ಇಲ್ಲಿ ಕೂಡ ಮಳೆ ಬಂದರೆ ನೀರು ಹೋಗ್ಲಿಕ್ಕೆ ಜಾಗ ಇರುವುದಿಲ್ಲ ನಮ್ಮ ಪಂಪೆಲ್ ಪಡಿಲಲ್ಲಿ ಇದ್ದಾಗೆ. ಇಲ್ಲಿ ಕೂಡ ಅದೊಂದು ಮೈನಸ್ ಪಾಯಿಂಟ್. ಅದು ಕೂಡ ಈಗ ಅದನ್ನು ಕೂಡ ಪ್ರಾಜೆಕ್ಟ್ ತಂದಿದ್ದಾರಂತೆ. ಇಲ್ಲಿ ಅದು ಎಮರ್ಜೆನ್ಸಿ ಮಳೆ ಬಂದರೆ ಎಲ್ಲ ನೀರು ಹೋಗ್ಲಿಕ್ಕೆಲ್ಲ ಆಗಬೇಕಲ್ಲ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಇನ್ನು ಕೂಡ ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ನಮ್ಮ ಮ್ಯಾಚಿದ್ದು ಗ್ರೌಂಡು ನಮ್ಮ ಚಿತ್ತ ಎಲ್ಲರ ಸುತ್ತ, ನಮ್ಮ ಗಮನ ಗ್ರೌಂಡು ಹಾಗೆ ಹೋಗ್ತಾ ಇದ್ದೇವೆ. ಬಸ್ಸು ನೋಡಿದಲ್ಲ ಈಗ, ದುಬೈದ ಬಸ್ ಸೂಪರ್ ಉಂಟಲ್ಲ, ಅದೇ ಬಿಳಿ ಮತ್ತು ಕೆಂಪು ಕಲ್ಲರಿನ ಬಸ್ಸುಗಳು. ನಮ್ಮಲ್ಲಿ ಆದರೆ ಎಕ್ಸ್ಪ್ರೆಸ್ಸಿಗೊಂದು ಮತ್ತು ನಗರ ಸಾರಿಗೆ ಮತ್ತು ಗ್ರಾಮಾಂತರ ಸಾರಿಗೆ ಮತ್ತು ಯಾವುದೆಲ್ಲ ಉಂಟು, ರಾಜಹಂಸ ಈಗ ಹೊಸತು ಬಂದಿದೆ ಅಲ್ಲ, ಅಶ್ವಮೇಧ ಈಗ ಹೊಸತು ಬಂದದ್ದು. ಇದು ನೋಡಿ ಓಲ್ಡ್ ವೆಹಿಕಲ್ಸ್ ನೋಡಿ ಗೈಸ್, ದುಬೈದು ನೋಡುವಾಗಲೇ ನನಗೆ ಆಸೆ ಆಗುತ್ತೆ. ಎಲ್ಲ ಓಲ್ಡ್ ವೆಹಿಕಲ್ಸ್, ಇಲ್ಲಿ ಒಮ್ಮೆ ಬರಬೇಕು ಒಳಗಡೆ. ಇವೆಲ್ಲ ಉಂಟು, ಮಸ್ಟ್ಯಾಂಗು, BMW, ಎಲ್ಲ ಮರ್ಸಿಡೀಸ್, ಫೆರಾರಿ, ಎಲ್ಲ ಓಲ್ಡ್ ವೆಹಿಕಲ್ಸ್. ಇಲ್ಲಿ ರೇಟ್ ಕೂಡ ಹಾಗೇನೆ ಇರ್ಬೋದು. ಹಾಗಾಗಿ ನಾವೀಗ ಹೋಗ್ತಾ ಇದ್ದೇವೆ. ಬಂದ್ವಿ ಈಗ ನೋಡಿ ಗ್ರೌಂಡ್ ನೋಡಿ, ನಮ್ಮದು ಗ್ರೌಂಡ್ ಗ್ರೌಂಡ್ ಹತ್ರ ಬಂದಿದ್ದೇವೆ. ಫುಲ್ಲು ಜಿಗ್ಗಮಯ ಪೆಡ್ಲೈಟ್ ಮ್ಯಾಚ್ ಪೆಡ್ಲೈಟ್ ಮ್ಯಾಚ್ ಹೆಂಗಿಲ್ಲ, ನಮ್ಮದು ಪೆಡ್ಲೈಟ್ ಮ್ಯಾಚ್. ಬೆಳಕಿನ ಕ್ರಿಕೆಟ್, ಕತ್ತಲೆ ಮಯದಲ್ಲಿ ಬೆಳಕಾಗಿ ಕ್ರಿಕೆಟ್. ಹಾಗಾಗಿ ಪೆಡ್ಲೈಟ್ ಮ್ಯಾಚ್ ನಮ್ಮ ತುಳುವಲ್ಲಿ ಹೇಳುವುದಾದರೆ ಎಲ್ರಿಗೆ ಸೆಕೆಂಡ್ ಕೊಡ್ತಾ ಇದ್ದೇವೆ.
ನೋಡಿ ನಮ್ಮ ಬ್ಯಾನರ್. ಈಗ ನಾನು ಪಾರ್ಟ್ 2 ಓನ್ಲಿ ಕ್ರಿಕೆಟ್ ಮ್ಯಾಚಸ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತಾನೆ. ಬೈ ಬೈ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುಡ್ಲಹಾಲಿಕ್ ಚಾನಲ್ಗೆ. ಬೈ ಬೈ ಗೈಸ್. ಇನ್ನೊಂದು ಫುಲ್ ಅದರಲ್ಲಿ ಕ್ರಿಕೆಟ್ ಮ್ಯಾಚ್ ಓನ್ಲಿ, ಅದು ವೀಡಿಯೋ ನಾನು ಆದಷ್ಟು ಬೇಗ ಹಾಕುತ್ತೇನೆ. ಧನ್ಯವಾದಗಳು.